ಕ್ವಾಲಿಟಿ ಝೀರೋ ಆಗುತ್ತೆ. ಕ್ವಾಲಿಟಿ ಖರ್ಚು ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಅಷ್ಟೊಂದು ನಾನು ಔಷಧಿಗಳು ಸಿಂಪರಣೆ ಮಾಡಿಲ್ಲ. ಯಾಕೆ ಬಳಸ್ಬೇಕಂದ್ರೆ ನಮ್ಮ ಮಣ್ಣನ್ನು ಕಾಪಾಡ್ಕೋಬೇಕು ನಾವು. 365 ದಿವಸ ನಂದು ಕ್ಯಾಪ್ಸಿಕಮ್ ಇರುತ್ತೆ. 65 ರೂಪೀಸ್ ಸಿಕ್ತು. ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ. 20 ಲಕ್ಷದ ತನಕ ಹಣವನ್ನ ಗಳಿಸಬಹುದು. ನಮಸ್ತೆ ರೈತ ಬಾಂಧವರೇ. ಸೊ ಇವತ್ತು ನಾನು KGF ತಾಲೂಕಲ್ಲಿ ಒಂದು ಕ್ಯಾಪ್ಸಿಕಮ್ ತೋಟದಲ್ಲಿ ಇದ್ದೀರಿ. ಸೊ ಯಾಕೆಂತಂದರೆ ಕ್ಯಾಪ್ಸಿಕಮ್ ಅಂತಕ್ಕಂಥದ್ದು ಈ ಭಾಗದಲ್ಲಿ ಒಂದು ವಾಣಿಜ್ಯ ಬೆಳೆ ಆಗಿದೆ. ಸೊ ಈ ವಾಣಿಜ್ಯ ಬೆಳೆನ 365 ದಿವಸನೂ ಮಾಡಿ ಉತ್ತಮವಾದ ಆದಾಯನ ಗಳಿಸುವಂಥವ್ರು ಕೂಡ ಇದ್ದಾರೆ. ಸೊ ಅದರಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ರೈತರಲ್ಲಿದ್ದಾರೆ. ಸೊ ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಅವರು ಯಾವ ಥರ ಬೆಳೀತಾ ಇದ್ದಾರೆ, ಸೊ ಇದರಿಂದ ಏನೆಲ್ಲ ಲಾಭಗಳು ಗಳಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ನಾವು ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಂಡು ರೈತರಿಗೆ ಇದರ ಬಗ್ಗೆ ಒಂದಷ್ಟು ಹೇಳ್ಕೊಡಿ ಸರ್. ಸರ್ ನನ್ನ ಹೆಸರು ಪೃಥ್ವಿರಾಜು, ಮದಿನಾಯಕನಹಳ್ಳಿ ಗ್ರಾಮ, ಬೇತ್ಮಂಗ್ಲ ಹೋಬಳಿ, KGF ತಾಲೂಕು. ಡಾಕ್ಟರ್ ಸಾಯಿಲ್ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಮತ್ತು ಎರೆಹುಳ ಉತ್ಪತ್ತಿ ಆಗುತ್ತೆ. ಮಣ್ಣಲ್ಲಿ ಇರುವಂತಹ ಒಂದು ವಿಷಾಂಶ ಅದನ್ನೆಲ್ಲ ಕೊಲ್ತದೆ. ಅದನ್ನೆಲ್ಲ ಸರಿಪಡಿಸ್ಕೊಟ್ಟು ಅದ್ರ ಕೆಲಸನ ಅದು ಮಾಡ್ತದೆ. ಮತ್ತು ಬಿಳಿ ವೈಟ್ ರೂಟ್ಸ್ ಅದು ಚೆನ್ನಾಗಿ ಬರ್ತದೆ. ಲಾಂಗ್ ಕ್ರಾಪ್ ಅಂದರೆ ದೀರ್ಘಾವಧಿಯಾಗಿ ನಮ್ಮನ್ನ ಕ್ರಾಪ್ನ ಉಳಿಸ್ತದೆ. ರಾಸಾಯನಿಕ ಗೊಬ್ಬರ ಬರೀ ಅದನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಮಣ್ಣಲ್ಲಿ ಫಲವತ್ತತೆ ಕಳ್ಕೊಂಡು ಬೇಗ ಕ್ರಾಪ್ ಮುಗೀತದೆ, ಈಲ್ಡ್ ಬರಲ್ಲ. ಪೆಸ್ಟಿಸೈಡ್ಸ್ ಅದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಬರೀ ನಾವು ರಾಸಾಯನಿಕಗಳು, ಪೆಸ್ಟಿಸೈಡ್ಸು, ಅವು ಇವು ಔಷಧಿಗಳು ಹೊಡೆದು ರೈತರು ಮಣ್ಣಿನ ಫಲವತ್ತತೆಯೇ ಹೋಗ್ಬಿಡ್ತದೆ. ಮತ್ತೆ ಏನು ಬೆಳೆ ಹಾಕಿದ್ರೇನು ಬೆಳೆ ಉಳಿಗಾಲ ಇರೋದಿಲ್ಲ. ನಾವು ಅದೇ ಡಾಕ್ಟರ್ ಸಾಯಿಲ್ ಬಳಸೋದ್ರಿಂದ ಮಣ್ಣಲ್ಲಿ ನಮಗೆ ನೋಡಿ ಕಾಣ್ಬೋದು, ಮಣ್ಣು ಲೂಸ್ನೆಸ್, ಅವು ರೂಟ್ಸ್ ಡೆವಲಪ್ಮೆಂಟ್ ಆಗುತ್ತೆ. ರೂಟ್ಸ್ ಡೆವಲಪ್ಮೆಂಟ್ ಹೆಂಗಾಗುತ್ತೋ ಹಂಗೆ ಗಿಡ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಅಂತ. ಸರ್ ನೀವು ಬಳಸ್ತಾ ಇದ್ದೀರಲ್ವಾ, ನೀವು ಮಾಡ್ತಾರ ಬೆಳೆಗೂ ಬೇರೆ ಊರು ನಿಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಮಾಡ್ತಾರ ಬೆಳೆಗಳಿಗೂ ವ್ಯತ್ಯಾಸಗಳನ್ನ ಏನ್ ಕಂಡಿದ್ದೀರಿ ಸರ್? ತುಂಬಾ ವ್ಯತ್ಯಾಸ ಇದೆ. ಡಾಕ್ಟರ್ ಸಾಯಿಲ್ ಬಳಸಿ ನಾನೇ ನೋಡಿದ್ದೀನಿ. ಈಗ ನಾನೇ ಡಾಕ್ಟರ್ ಸಾಯಿಲ್ ಬಳಸದೇನೆ ಬೆಳೆ ಮಾಡಿದ್ದೆ ಸರ್. ನೋಡಿ ಇಶ್ಯೂಸ್ ಆಯ್ತು, ಡ್ರಾಬ್ಯಾಕ್ಸ್, ಆಂಟ್ರಾಕೋಸ್ ರೋಗ ಕಾಣಿಸ್ತು, ಇನ್ನೊಂದು ರೋಗ, ಇಶ್ಯೂಸ್ ಡ್ರಾಬ್ಯಾಕ್ಸ್ ಬರ್ತಾ ಇತ್ತು. ಈ ಡಾಕ್ಟರ್ ಸಾಯಿಲ್ ಕಳೆದ 3 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ರೋಗಗಳು ಕಡಿಮೆ, ಅಂದ್ರೆ 80% ರೋಗಗಳನ್ನ ನಾವು ತಡೆಗಟ್ಟಬಹುದು ಡಾಕ್ಟರ್ ಸಾಯಿಲ್ ಬಳಸೋದ್ರಿಂದ. ಬಳಸದೇ ಇರೋ ನಾವು ಡಾಕ್ಟರ್ ಸಾಯಿಲ್ ಬಳಸದೇ ಇರೋ ಬೆಳೆಗೂ ಇದಕ್ಕೂ ವ್ಯತ್ಯಾಸ ತುಂಬಾನೇ ಇದೆ. ರೋಗಗಳು ತುಂಬಾ ಬರುತ್ತೆ ಅದಕ್ಕೆ. ಮತ್ತೆ ಲಾಂಗ್ ಕ್ರಾಪ್ ಅಂದ್ರೆ ಹೆಚ್ಚು ದಿವಸ ಉಳಿಕೆ, ಇಳುವರಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಮೇನ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಏನಕ್ಕೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂದ್ರೆ, ಈಗ ನಾವು ಡಾಕ್ಟರ್ ಸಾಯಿಲ್ ಉಪಯೋಗಿಸ್ತಾ ಬರ್ತಾ ಇರೋದ್ರಿಂದ ಟ್ರಿಪ್ಸ್, ಮೈಟ್ಸ್ ಅನ್ನೋದು ಏನಿದೆಯೋ, ಇನ್ಸೆಕ್ಟಿಸೈಡ್ಸ್ ಅಂದ್ರೆ ಏನು, ಈ ಕೀಟಗಳೇನಿದ್ದಾವೋ ಆ ಕೀಟಗಳೆಲ್ಲ ರೆಸಿಸ್ಟೆಂಟ್ ಪವರ್ ಡೆವಲಪ್ ಆಗುತ್ತೆ. ರೆಸಿಸ್ಟೆಂಟ್ ಪವರ್ ಡೆವಲಪ್ ಆಗೋದ್ರಿಂದ ನಮ್ಗೆ ಔಷಧಿಗಳು ಕಡಿಮೆ ಕೇಳುತ್ತೆ. ನಾವು ಯಾವಾಗ ಔಷಧಿಗಳು ಸಿಂಪರಣೆ ಮಾಡ್ತಾ ಹೋಗ್ತೀವಿ, ಕ್ವಾಲಿಟಿ ಅನ್ನೋದು ತೆಗಿಯಕ್ಕೆ ಆಗೋದೇ ಇಲ್ಲ, ಕ್ವಾಲಿಟಿ ಬರಲ್ಲ. ನಾನು ನೋಡಿದ್ದೀನಿ, ಕಳೆದ ಆ 2 ಫ್ಲಾಟ್ಗೆ ಹಾಕಿದ್ದೆ. ಹಾಕಿದಾಗ ಡಾಕ್ಟರ್ ಸಾಯಿಲ್ ನಾನು ಯೂಸೇ ಮಾಡಿರ್ಲಿಲ್ಲ ಕಳೆದ 3 years ಬ್ಯಾಕ್. ಕ್ವಾಲಿಟಿ ಝೀರೋ. ಸರ್ ಅವತ್ತೇನು ಇಳುವರಿ ಬರ್ತಾ ಇತ್ತು, ಇವತ್ತೇನು ಇಳುವರಿ ಬರ್ತಾ ಇದೆ ಸರ್? ಇದು 1.5 acre ಇಟ್ಕೊಳ್ಳಿ ಕ್ಯಾಲ್ಕುಲೇಷನ್. 150 tons ಏನ್ ನಾನು ತೆಗ್ದಿದ್ದೀನೋ ಡಾಕ್ಟರ್ ಸಾಯಿಲ್ ಅಲ್ಲಿ, ಡಾಕ್ಟರ್ ಸಾಯಿಲ್ ಬಳಸದೆ 25 to 30 tons ವರೆಗೂ ತೆಗಿಬಹುದು ಅಷ್ಟೇ. ಮತ್ತೆ ಕ್ವಾಲಿಟಿ ಝೀರೋ ಆಗುತ್ತೆ. ಕ್ವಾಲಿಟಿ ಖರ್ಚು ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರೆಸಿಸ್ಟೆಂಟ್ ನೋಡಿ, ಈಗ ಇದಕ್ಕೆ ಅಷ್ಟೊಂದು ನಾನು ಔಷಧಿಗಳು ಸಿಂಪರಣೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಡಾಕ್ಟರ್ ಸಾಯಿಲ್ ಇನಿಷಿಯಲ್ ಆಗಿ ಬಳಸಿರೋದ್ರಿಂದ ನನಗೆ ಈ ಟ್ರಿಪ್ಸ್, ಮೈಟ್ಸು ಏನು ಬಾಧೆ ಇವೆಲ್ಲ ಇದಾಗ್ತೋ ಸ್ವಲ್ಪ ಕಡಿಮೆ ಆಗಿದೆ. ಅದರಿಂದ ನನ್ಗೆ ಗೊತ್ತಿರೋಂಗೆ ಡಾಕ್ಟರ್ ಸಾಯಿಲ್ ಬಳಸ್ಬೇಕು ಎಲ್ಲಾರು. ಯಾಕೆ ಬಳಸ್ಬೇಕಂದ್ರೆ ನಮ್ಮ ಮಣ್ಣನ್ನು ಕಾಪಾಡ್ಕೋಬೇಕು ನಾವು. ಮಣ್ಣನ್ನು ಕಾಪಾಡ್ಕೊಂಡಿಲ್ಲ ಅಂದ್ರೆ ನಾವು ಬೆಳೆನ ಕಾಪಾಡ್ಕೊಳಕ್ಕಾಗಲ್ಲ. ತುಂಬಾ ಅದ್ಭುತವಾದ ವಿಜ್ಞಾನವನ್ನೇ ನೀವು ವರ್ಣನೆ ಮಾಡಿದ್ರಿ. ಪೃಥ್ವಿರಾಜ್ ಅಲ್ವಾ? ಹೌದು ಸರ್. ಪೃಥ್ವಿರಾಜ್ ಅವರೇ, ಆಕ್ಚುಲಿ ಈಗ ನೋಡಿ ಅವರು ಎಷ್ಟು ವೈಜ್ಞಾನಿಕವಾಗಿ ಹೇಳಿದ್ರಂತಂದ್ರೆ ಅದನ್ನೇ ಕೋರ್ಸ್ ಓದಿ ಬಂದಿರೋರ್ಗೂ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಅಂತಂದರೆ ಮಣ್ಣಲ್ಲಾಗೋ ಬದಲಾವಣೆಗಳು, ಆ ಬದಲಾವಣೆಗಳ ಇಂಪ್ಯಾಕ್ಟು ಕೀಟ ರೋಗದ ಮೇಲೆ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದರು. ಪೃಥ್ವಿರಾಜ್ ಅವರು ತುಂಬ ವೈಜ್ಞಾನಿಕವಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದರು. ಇದು ಅನುಭವದಿಂದ ಬಂದಿರತಕ್ಕಂಥ ವಿಜ್ಞಾನ ಅವ್ರಿಗೆ.
ಸೊ ಅವರು ಓದಿ ಕಲ್ತಿರೋದಲ್ಲ ಅನ್ಸುತ್ತೆ. ನಿಮ್ಮ ಎಜುಕೇಶನ್ ಏನು ಪೃಥ್ವಿ ಅವರೇ? ಸರ್ ಸೆಕೆಂಡ್ PUC ನೋಡಿ, ಸೆಕೆಂಡ್ PUC ಎಷ್ಟು ವೈಜ್ಞಾನಿಕವಾಗಿ ಅವ್ರು ಮಾತಾಡಿದ್ರು ಅಂತಂದ್ರೆ, ಅವರು ಮೊದಲನೇ ಮಾತೇ ಹೇಳಿದ್ರು, ಎರೆಹುಳುಗಳು ನನ್ನ ತೋಟದಲ್ಲಿ ಡಾಕ್ಟರ್ ಸಾಯಲ್ ಹಾಕೋದ್ರಿಂದ ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಮಾತು ಹೇಳಿದ್ರು. ನಾನು ಹೇಳ್ತೀನಿ, ರೈತರು ಹೇಳ್ತಾ ಇದ್ದಾರೆ, ಒಂದು ಕಡೆ ಕೃಷಿ ವಿಜ್ಞಾನ ಏನಿದೆ ಯೂನಿವರ್ಸಿಟಿ ಆಫ್ ಬೆಂಗಳೂರು, ಇವರು ಇದೇ ಡಾಕ್ಟರ್ ಸಾಯಿಲ್ನ ಟೆಸ್ಟ್ ಆ್ಯಂಡ್ ಟ್ರಯಲ್ಸ್ ಮಾಡಿ ಮಣ್ಣಿನಲ್ಲಿ ಇದನ್ನು ಹಾಕಿದ್ರೆ ಎರೆಹುಳುಗಳು ಹೆಚ್ಚಾಗ್ತವೆ ಮತ್ತು ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಕೂಡ ಹೆಚ್ಚಾಗತ್ತೆ ಅಂತಕ್ಕಂಥ ಮಾತನ್ನು ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನಮ್ಮ ಪೃಥ್ವಿಯವರು ಹೇಳಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಒಂದು ಎರೆಹುಳದ ಬಗ್ಗೆ ಇವತ್ತು ಯಾರಿಗೂ ಗಮನನೇ ಇಲ್ಲ. ಮಣ್ಣಲ್ಲಿ 3 ಗುಣಗಳು ಬಹಳ ಮುಖ್ಯ. ಆ ಮೊದಲನೇ ಗುಣನೇ ಜೈವಿಕ ಗುಣ. ಮಣ್ಣಿನ ಜೈವಿಕ ಗುಣ ಇದೆ ಅಂದರೆ ಮಣ್ಣಲ್ಲಿ ಎರೆಹುಳುಗಳಿರಬೇಕು. ಕಣ್ಣಿಗೆ ಕಾಣೋ ಅಂಥದ್ದು ಮಣ್ಣಿನ ಜೈವಿಕ ಗುಣ ಚೆನ್ನಾಗಿದೆ ಅಂತ ಅರ್ಥ. ಇದಿದ್ರೆ ಇದ್ರ ಹಿಂದ್ಗಡೆ ಕೋಟ್ಯಾನುಕೋಟಿ ಸೂಕ್ಷ್ಮಾಣುಜೀವಿಗಳಿದೆ, ಅದು ಕಣ್ಣಿಗೆ ಕಾಣಲ್ಲ. ಬಟ್ ಇದಿದ್ರೆ ಅವಿರ್ತವೆ ಅಂತ. ಹೆಂಗೆ ಅಂತಂದರೆ, ಈ ಎರೆಹುಳ ಹೊಟ್ಟೆಯಲ್ಲಿ ಗಟ್ ಅಂತಾರೆ, ತಿಂದಂಥ ತ್ಯಾಜ್ಯಗಳನ್ನು ಜೀರ್ಣಿಸಿ ಅದೇನು ಮಾಡುತ್ತೆ, ಇಕ್ಕೆಯಾಗಿ ಹೊರಗಡೆ ಬರುತ್ತಲ್ಲ, ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ಸೂಕ್ಷ್ಮಾಣುಜೀವಿಗಳು, ಫಂಗೈ ಇರ್ತದೆ ಮತ್ತು ಪ್ರೋಟೋಜುವಾ ಅಂತಕ್ಕಂಥ 3 ರೀತಿಯ ಒಂದು ಸೂಕ್ಷ್ಮಾಣುಜೀವಿಗಳ ಸಮೂಹ ಆ ಇಕ್ಕೆಯಲ್ಲಿರ್ತದೆ. ಅವಿದ್ದರೆ ಮಣ್ಣಲ್ಲಿ ಮಣ್ಣಿನ ಆರೋಗ್ಯ ಚೆನ್ನಾಗಿದೆ ಅಂತ. ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಬೆಳೆಯ ಆರೋಗ್ಯ ಚೆನ್ನಾಗಿದೆ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಮಣ್ಣಿನ ಜೈವಿಕ ಗುಣ ಇಲ್ಲಿ ಚೆನ್ನಾಗಿದೆ ತೋಟದಲ್ಲಿ ಅಂತಕ್ಕಂಥದ್ದು ಮೊದಲನೇ ಪಾಯಿಂಟು. ಎರಡನೇದು ಮಣ್ಣಿನ ರಾಸಾಯನಿಕ ಗುಣ. ಮಣ್ಣಿನ ರಾಸಾಯನಿಕ ಗುಣ ಅಂತಂದರೆ ಇಲ್ಲಿ pH ಮೀಟ್ರ್ ಇದೆ. ನಾವು ಅದನ್ನು ನೋಡಿದ್ರಿ, pH ಮೀಟ್ರು 7 ಇದೆ. ಮಣ್ಣಿನ ಫಲವತ್ತತೆ 3000 ಇದೆ. ಒಂದು ರಾಸಾಯನಿಕ ಗುಣ ಅಂತಕ್ಕಂಥದ್ದು 7 ಮಾಡಿಸ್ದಂಗಿದೆ. ಈ ಎರೆಹುಳ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಕ್ಕಂಥ ಇಕ್ಕೆಯಲ್ಲಿ ಒಂದು ಅಂಶ ಬರ್ತದೆ. ಅಸಿಡಿಕ್ ಏನಾದರೂ ಇದ್ರೆ, ಆಮ್ಲೀಯ ಮಣ್ಣಿದ್ರೆ ಅದನ್ನ ತಟಸ್ಥ ಮಾಡ್ತದೆ. ಅದಕ್ಕೆ 7 ಇದೆ ಇಲ್ಲಿ. ಇದಿರೋದಕ್ಕೆ 7 ಇದೆ. ಅರ್ಥ ಆಯ್ತಾ? ಒಂದು. ಎರಡನೇದು, ಮಣ್ಣಿನಲ್ಲಿ ಪೋಷಕಾಂಶಗಳು ಬಹಳ ಮುಖ್ಯ. NPK ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಬಹಳ ಮುಖ್ಯ. ಸೊ ಅವೆರಡೂ ಕೂಡ ಇಲ್ಲಿ ಅದ್ಭುತವಾಗಿದೆ. ಕಾರಣ ಏನಂತಂದರೆ, ಎರೆಹುಳ ಇಕ್ಕೆಯಲ್ಲಿ ಸಮಗ್ರ ಪೋಷಕಾಂಶಗಳಿರ್ತಕ್ಕಂಥ ಒಂದು ಅಕ್ಷಯ ಪಾತ್ರೆ ಇದ್ದಂಗೆ ಅದು. ಹಾಗಾಗಿ ಆ ಪೋಷಕಾಂಶಗಳು ಇಲ್ಲಿರೋದ್ರಿಂದ ಗಿಡ ಹಿಂಗೆ ಕಾಣಿಸ್ತಾ ಇದೆ. ಗಿಡ ಅಲ್ವಾ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಇದು ರಾಸಾಯನಿಕ ಗುಣ ಆಯಿತು. ಇನ್ನು ಭೌತಿಕ ಗುಣ, ಮಣ್ಣಿನ ಭೌತಿಕ ಗುಣ 3ನೇ ಗುಣ. ಈ ಭೌತಿಕ ಗುಣ ಏನಂತಂದರೆ, ಸೊ ಮಣ್ಣು ಆಲ್ಮೋಸ್ಟು ಟೀ ಪುಡಿ ಥರ ಇದೆ ಅಲ್ವಾ? ಹೌದು ಸರ್. ಹೆಂಗೆ ಅಂತಂದರೆ, ಎಲ್ಲಿ ಎರೆಹುಳುಗಳು ಇರ್ತಾವೋ ಅಲ್ಲಿ ಆ ಟನಲ್ಸ್ನ ಮಾಡ್ತವೆ, ಅಂದರೆ ರಂಧ್ರಗಳನ್ನು ಮಾಡ್ತದೆ. ಆ ರಂಧ್ರಗಳಲ್ಲಿ ಚೆನ್ನಾಗಿ ಗಾಳಿ ಆಡ್ತದೆ ಮತ್ತು ನೀರನ್ನು ಚೆನ್ನಾಗಿ ಇಂಗಿಸ್ಕೊಳ್ಳೋ ಶಕ್ತಿ ಇರ್ತದೆ. ಅದರ ಜೊತೆಗೆ ರಂಧ್ರಗಳು ಮತ್ತು ಆಮ್ಲಜನಕದ ಸಂಚಾರ ಇರೋದ್ರಿಂದ ಬೇರುಗಳ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವೆಲ್ಲ ಬೇರುಗಳು ಅಭಿವೃದ್ಧಿ ಚೆನ್ನಾಗಾಗ್ತದೆ. ಸೊ ಈ ಬಿಳಿ ಬೇರುಗಳು ಆಳವಾಗಿ ಬೆಳೆಯೋದ್ರಿಂದ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗತ್ತೆ. ಯಾಕೆ ಅಂತಂದರೆ, ಈ ಬೇರುಗಳು ಪೋಷಕಾಂಶಗಳನ್ನ ಸಮಗ್ರವಾಗಿ ತಗೊಳ್ಳೋದ್ರಿಂದ ಗಿಡ ದಷ್ಟಪುಷ್ಟವಾಗಿ ಬೆಳೀತದೆ. ಅದರ ಜೊತೆಗೆ ಎರೆಹುಳ ಇರೋದ್ರಿಂದ ಈ ಬೇರುಗಳ ಸಮೂಹ ಏನಿದೆ ಅಷ್ಟಕ್ಕೂ ಒಂದು ಜೈವಿಕ ಬಲೆಯನ್ನು ಎಳಿತವೆ ಆ ಸೂಕ್ಷ್ಮಾಣುಜೀವಿಗಳವೆಲ್ಲ. ಯಾವುದೇ ಸಾರ್ ಹೇಳ್ತಾ ಇದ್ರು, ರೋಗ ಕಡಿಮೆ ನಂದರಲ್ಲಿ ಕೀಟ ಕಡಿಮೆ ಅಂತ. ಅಲ್ಲಿ ಯಾವಾಗ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಇರ್ತದೋ ಒಂದು ಜೈವಿಕ ಪರದೆ ಬರ್ತದೆ ಅದಕ್ಕೆ ರಕ್ಷಣೆಯಾಗಿ. ಸೊ ಅದನ್ನು ದಾಟಿ ರೋಗಾಣುಗಳು ಒಳಗೆ ಬರ್ಲಿಕ್ಕಿದು ಬಿಡಲ್ಲ. ಆ ಬಿಡದೇ ಇರೋದ್ರಿಂದ ಈ ಗಿಡ ಇಷ್ಟು ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಅವ್ರು ಹೇಳಿದ್ರು, ನನ್ನ ತೋಟ ಲೈಫ್ ಜಾಸ್ತಿ ಅಂತ ಹೇಳಿದ್ರು, ಹೆಚ್ಚು ದಿನ ಇರ್ತದೆ ಅಂತಕ್ಕಂಥದ್ದು. ಕಾರಣ ಏನಂತಂದ್ರೆ, ಆ ರೋಗ ಬಾಧೆನ ಅವಾಯ್ಡ್ ಮಾಡೋದ್ರಿಂದ ಕೀಟ ಬಾಧೆ, ಈವನ್ ಥ್ರಿಪ್ಸು ಮೈಟ್ಸು ಇಲ್ಲಿ ಕಡಿಮೆ ಅಂತಕ್ಕಂಥ ಮಾತು ಹೇಳಿದ್ರು. ರೀಸನ್ ಏನಂತಂದ್ರೆ, ಈ ಗಿಡದಲ್ಲಿ ಮಣ್ಣಿನ ಆ ಜೈವಿಕ ಗುಣ ಸ್ಟ್ರಾಂಗ್ ಆಗಿರೋದ್ರಿಂದ ಸಾಕಷ್ಟು ಅಮೈನೋ ಆಸಿಡ್ಸ್ನ ರಿಲೀಸ್ ಮಾಡೋದ್ರಿಂದ ಅದು ಗಿಡವನ್ನು ದಷ್ಟಪುಷ್ಟವಾಗಿ ಬೆಳೆಸೋದ್ರಿಂದ ಸೊ ಆ ಮೈಟ್ಸು ಮತ್ತು ಇದು ಥ್ರಿಪ್ಸು ಇದನ್ನು ಬಂದು ರಸ ಇರಲಿಕ್ಕೆ ಆಗಲ್ಲ.
ಅದು ಸ್ಟ್ರಾಂಗ್ ಆಗಿರ್ತದೆ. ಹಾಗಾಗಿ ಈ ಒಂದು 3 ಗುಣಗಳು ಸರಿಯಾಗಿರೋದ್ರಿಂದ ಈ ಬೆಳೆ ಇಷ್ಟೊಂದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಆಗಿದೆ. ಕರೆಕ್ಟಾ? ಅದನ್ನ ಹೇಳಿದ್ರು. ಡಾಕ್ಟರ್ ಸಾಯಿಲ್ ಹಾಕೋದ್ರಿಂದ ನನ್ನ ತೋಟ 3 ವರ್ಷದಿಂದ ಎಲ್ಲ ಬೆಳೆಗಳು ಇದರಲ್ಲೇ ಮಾಡ್ತಾ ಇದ್ರಲ್ವಾ ಸರ್? 3 ವರ್ಷದಿಂದ ಒಂದು ಉತ್ತಮವಾಗಿ ಬೆಳೀತಾ ಇದೆ. ಆಮೇಲೆ ಈ ಕ್ಯಾಪ್ಸಿಕಮ್ ನಿಮ್ದು ವರ್ಷ ಪೂರ್ತಿ ಸಪ್ಲೈ ಇರುತ್ತಾ? ಹೌದು ಸರ್, ಇರುತ್ತೆ. 365 ದಿನ ಇರುತ್ತೆ. ಒಂದು ತೋಟ ಆದ್ಮೇಲೆ ಇನ್ನೊಂದು ತೋಟ ನೋಡಿ, ಈಗ ಆ ತೋಟ ಹಳೆ ತೋಟ ಅದು ಮುಗೀತಾ ಬಂತು. ಅದ್ ಮುಗೀತಾ ಬಂದಂಗೆ ಇದು ಸ್ಟಾರ್ಟ್ ಆಗತ್ತೆ. ಇದು ಮುಗೀತಾ ಬಂದಂಗೆ ನಾನಷ್ಟೇ ಸರ್, 1 ರಿಂದ 1.5 ಎಕರೆ 365 ದಿವಸ ನಂದು ಕ್ಯಾಪ್ಸಿಕಮ್ ಇರುತ್ತೆ. ಪ್ರತಿ ವಾರ 365 ದಿವಸ ಇರ್ತದೆ. ಹಂಗಾರೆ ನಿಮ್ಗೆ ರೇಟ್ ಅಲ್ಲಿ ಕೂಡ ಒಂದು ಬ್ಯಾಲೆನ್ಸ್ ಆಗಿ ಅವರೇಜ್ ಆಗಿ ಸಿಗ್ಬೋದು ಅನ್ಸುತ್ತೆ. ಸಿಗುತ್ತೆ ಸರ್. ನೋಡಿ, ಜನವರಿ ಟೈಮಲ್ಲಿ ನನಗೆ 5 ರೂಪೀಸ್ 10 ರೂಪೀಸ್ ಸಿಕ್ತು. ಮೊನ್ನೆ ನನ್ಗೆ ಮೇ ಅಲ್ಲಿ 65 ರೂಪೀಸ್ ಸಿಕ್ತು. ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ. 35 ಇಂದ 40 ಅವರೇಜ್ ನನಗೆ ಅವರೇಜ್ ನನಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ಅಂದ್ರೆ ಇಷ್ಟು 1.5 ಎಕರೆಗೆ 50 ಟನ್ ತೆಗಿತೀರಿ ಅಂತಂದ್ರೆ ನಿಮ್ಗೊಂದು 20 ಲಕ್ಷದ ತನಕ ಹಣವನ್ನ ಗಳಿಸಬಹುದು. ರೀಚ್ ಆಗುತ್ತಲ್ವಾ? ಗುಡ್, ರೀಚ್ ಆಗುತ್ತೆ. ನೋಡಿ, ಅವರು ಎಷ್ಟು ಸುಲಭವಾಗಿ ಕೃಷಿನ ಅಳವಡಿಸ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಈ ಗುಟ್ಟನ್ನ ತಿಳ್ಕೊಂಡಿದ್ದಾರೆ. ಮಣ್ಣಲ್ಲಿ ಎರೆಹುಳುಗಳಿದ್ರೆ ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತಕ್ಕಂಥ ಗುಟ್ಟನ್ನ ತಿಳ್ಕೊಂಡಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ಎಲ್ಲಾ ವೀಕ್ಷಕರಿಗೂ ನಾನು ಹೇಳೋದಿಷ್ಟೇ, ಬೆಳೆ ಯಾವುದಾದ್ರೂ ಆಗ್ಲಿ ಪರವಾಗಿಲ್ಲ, ಮಣ್ಣಿನಲ್ಲಿ ಬಹಳ ಮುಖ್ಯ ಮಣ್ಣಿನ 3 ಗುಣಗಳು. ಆ 3 ಗುಣಗಳನ್ನ ಸರಿಪಡಿಸ್ಲಿಕ್ಕೆ ಯಾರದೇ ತೋಟ ಏನೇ ಆದ್ರೂ ಡಾಕ್ಟರ್ ಸಾಯಿಲ್ನ ಬಳಕೆ ಮಾಡೋದ್ರಿಂದ ಮಣ್ಣಿನ 3 ಗುಣಗಳು ಸರಿ ಹೋಗ್ತದೆ. ಪ್ರಶ್ನೆ ಇರಬಹುದು, ಡಾಕ್ಟರ್ ಸಾಯಿಲ್ ಹಾಕಿದ್ರೆ ರಾಸಾಯನಿಕ ಹಾಕಬಹುದು ಹಾಕಬಾರ್ದಂತಕ್ಕಂಥ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ನಮ್ಮ ಪೃಥ್ವಿಯವರಲ್ಲಿದ್ದಾರೆ. ನೀವು ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀರಿ, ಬಟ್ ಹೆಚ್ಚು ಬಳಸ್ತಾ ಇದ್ರೆ ಕಡಿಮೆ ಬಳಸ್ತಾ ಇದ್ದೀರಾ? ಡಾಕ್ಟರ್ ಸಾಯಿಲ್ ಬಳಸಿದ್ಮೇಲೆ ಕಡಿಮೆ ಮಾಡ್ಕೊಂಡಿದ್ದೀನಿ ಸರ್, ಕಡಿಮೆ ಮಾಡ್ಕೊಂಡಿದ್ದೀನಿ. ಮೊದಲಷ್ಟಿಲ್ಲ ಸರ್. ಮೊದಲಷ್ಟು ನೀವು ಹಾಕಿದ್ರೂ ಅದು ಕೆಲಸ ಮಾಡಲ್ಲ ಸರ್. ಈಗ ರಾಸಾಯನಿಕಗಳು ನಾವು ಹಾಕ್ಬಿಟ್ರೆ ಒಂದೇ ಸಲ ಒಂದ್ ಮೂಟೆ ಗಟ್ಲೆ ಹಾಕ್ಬಿಟ್ರೆ ಅಂತೆ ಸರ್. ಈಗ ನಾನು ಹೆಂಗ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಒಗ್ಗರಣೆಗೆ ಹಾಕ್ತಾರಲ್ಲ, ಬಳಸ್ತಾರಲ್ಲ, ಸ್ವಲ್ಪ ಬಳಸ್ತಾರಲ್ಲ, ಆ ರೀತಿ ಬಳಸ್ತಾ ಇದೀನಿ ಸರ್. ನನ್ ಕೊಟ್ಟಿಗೆ ಗೊಬ್ಬರಗಳು ಜಾಸ್ತಿ ಮಾಡ್ಕೊಳ್ತಾ ಇದೀನಿ. ಎಸ್ಪೆಷಲಿ ಹಸು ಗೊಬ್ಬರ ಏನಿದೆಯೋ, ಹಸು ಸಗಣಿ ತುಂಬಾ ಯೂಸ್ ಮಾಡ್ತೀನಿ ಸರ್. ತುಂಬಾ ಒಳ್ಳೇದ್ ಸರ್ ಅದು. ಮತ್ತೆ ಕೋಳಿ ಗೊಬ್ಬರ ಅಂತಾರಲ್ವಾ, ದಯವಿಟ್ಟು ಎಲ್ಲಾ ರೈತರಿಗೆ ಹೇಳ್ತೀನಿ ನಾನು, ಕೋಳಿ ಗೊಬ್ಬರ ಯೂಸ್ ಮಾಡಕ್ ಹೋಗ್ಲೇಬೇಡಿ. ಎಸ್ಪೆಷಲಿ ಕ್ಯಾಪ್ಸಿಕಮ್ಗಂತೂ ಕೋಳಿ ಗೊಬ್ಬರ ಯೂಸ್ ಮಾಡಿದ್ರೆ ಬೇಗ ಅಂದ್ರೆ 1-2 ಕೊಯ್ಲು ಇಲ್ಲ 3 ಕೊಯ್ಲಿಗೆ ಮುಗಿಯತ್ತೆ. ಮಣ್ಣಲ್ಲಿ ಅದ್ ಕೂಡಿ ಕೆಲಸ ಮಾಡ್ಬೇಕು ಅಂದ್ರೆ ಡಾಕ್ಟರ್ ಸಾಯಿಲ್ ಬಿಟ್ರೆ ಅದ್ ನೋಡಿ, ನಾವು ಹಾಕಿರೋ ಕೊಟ್ಟಿಗೆ ಗೊಬ್ಬರಕ್ಕೂ ನಾವು ಮಾಡೋ ಕೆಲ್ಸಕ್ಕೂ ಉತ್ತಮವಾಗಿ ಫಲಿತಾಂಶ ಬರುತ್ತೆ. ಸುಮ್ನೆ ನಾವು ಏನೋ ಮಾಡ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತಲ್ಲ ಸರ್. ಕೆಲವರು ಜೀವಾಮೃತ ಅಂತ ಹೇಳಿ ಮಾಡ್ತಾರೆ, ಅದು ಮಾಡ್ತಾರೆ. ಬಟ್ ಡಾಕ್ಟರ್ ಸಾಯಿಲ್ ನಾನು ನೋಡಿ, ಜೀವಾಮೃತನೂ ನಾನು ಮಾಡಿದೀನಿ ಸರ್. ಅದು ಮಾಡೋದಕ್ಕೇನೆ ಸುಮಾರು ಟೈಮ್ ತಗೊಳತ್ತೆ. ಮತ್ತೆ ಅದು ಕರೆಕ್ಟ್ ಟೈಮ್ ಅದನ್ನ ನಾವು ಮೀಸಲಿಡ್ಬೇಕು. ಇದಂಗಲ್ಲ ಸರ್. ಡಾಕ್ಟರ್ ಸಾಯಿಲ್ ಬಳಸೋದ್ರಿಂದ ಈಗ ನೋಡಿ, ಬೆಳಗ್ಗೆ ತಗೊಂಬಂದು ಡ್ರಿಪ್ ಅಲ್ಲಿ ಬಿಡ್ಬೋದು. ಡ್ರಂಚಿಂಗು, ಇನಿಷಿಯಲ್ ಸ್ಟೇಜ್ ಡ್ರಂಚಿಂಗು ಮಾಡ್ಬೋದು. ಡ್ರಿಪ್ ಅಲ್ಲಿ ಬಿಡೋದ್ರಿಂದ ಬೆಡ್ ಪೂರ್ತಿ ಎಲ್ಲ ಹರಡುತ್ತೆ. ಅದ್ರ ಕೆಲಸ ಅದ್ ಮಾಡುತ್ತೆ. ಎರೆಹುಳ ಉತ್ಪತ್ತಿ ಆಗುತ್ತೆ, ರೂಟ್ ಡೆವಲಪ್ಮೆಂಟ್ ಆಗುತ್ತೆ. ಸಾರ್ ಹೇಳ್ದಂಗೆ ಏನ್ ಸಾರ್ ಹೇಳಿದ್ರು ಆ ಕೆಲಸ ಇಲ್ಲಿ ಆಗುತ್ತೆ. ಡಾಕ್ಟರ್ ಸಾಯಿಲ್ ಅನ್ನೋದು ಬಳಸೋದ್ರಿಂದ ನೈಸರ್ಗಿಕವಾಗಿ ಬೆಳೆಗಳು ಚೈತನ್ಯ ಪೂರ್ವಕವಾಗಿ ಬೆಳೀತದೆ ಅಂತಕ್ಕಂಥದ್ದು ಒಂದು ಕನ್ಕ್ಲೂಷನ್ಗೆ ನಾವು ಬಂದು ಹೇಳ್ಬೋದು. ಹಾಗಾಗಿ ಡಾಕ್ಟರ್ ಸಾಯಿಲ್ ಬಳಸ್ಕೊಳ್ತಾ ಅವಶ್ಯಕತೆ ಇರುವಷ್ಟು ರಾಸಾಯನಿಕಗಳನ್ನ ಬಳಸ್ಕೊಂಡು ನಿಮ್ಮ ಬೆಳೆಗಳನ್ನು ಉತ್ಕೃಷ್ಟವಾಗಿ ಬೆಳೀರಿ ಅಂತ ಹೇಳ್ತಾ, ನಮ್ಮ ಪೃಥ್ವಿಯವರು ನಿಮಗೆ ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ. ಮೊದಲನೇದು ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು ಪೃಥ್ವಿಯವರೇ. ಸೊ ಇನ್ನೂ ಚೆನ್ನಾಗಿ ಬೆಳೆದು ಒಂದು ಮಾದರಿ ಆಗ್ರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ. ಸೊ ಅದೇ ರೀತಿ ಎಲ್ಲ ರೈತರು ಡಾಕ್ಟರ್ ಸಾಯಿಲ್ ಒಂದು ಕೃಷಿ ವಿಶ್ವವಿದ್ಯಾನಿಲಯ ದೃಢೀಕರಿಸಿರ್ತಕ್ಕಂಥ ಒಂದು ಒಳಸುರಿಯಾಗಿದೆ. ಇದನ್ನು ನೀವೆಲ್ಲರೂ ಬಳಸಿ ನಿಮ್ಮ ತೋಟಗಳನ್ನು ಜೀವ ತುಂಬಿ ಬೆಳೆಗಳನ್ನು ಉತ್ತಮವಾಗಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.